ಇದೇ ಫಸ್ಟ್ ಟೈಮು KSOನ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ನ ಯೂಟ್ಯೂಬ್ನಲ್ಲಿ ಅನ್ಬಾಕ್ಸ್ ಮಾಡ್ತಾ ಇದ್ದೀವಿ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಒಂದು ಗುಡ್ ನ್ಯೂಸ್ ಏನಪ್ಪ ಅಂತಂದರೆ, ಫಸ್ಟ್ ಇಯರ್ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ನ ನಿಮ್ಮ ಮನೆಗೆ ಪೋಸ್ಟ್ ಮುಖಾಂತರ ಕಳಿಸ್ತಾ ಇದ್ದಾರೆ. ನನಗೂ ಕೂಡ ನೆನ್ನೆ ಬಂದು ತಲುಪಿದೆ. ತುಂಬ ಜನ ಸ್ಟೂಡೆಂಟ್ಸ್ಗಳಿಗೆ ಆಲ್ರೆಡಿ ತಲುಪಿದೆ ಅಂತ ಅನ್ಕೋತೀನಿ. ಇನ್ನೂ ಕೆಲವು ಸ್ಟೂಡೆಂಟ್ಸ್ಗಳಿಗೆ ತಲುಪಿಲ್ಲ. ಯಾರಿಗೆ ತಲುಪಿಲ್ಲ ಅವ್ರು ಭಯಪಡೋ ಅವಶ್ಯಕತೆ ಇಲ್ಲ. ಇನ್ನು 2 ಡೇಸಲ್ಲಿ ನಿಮಗೂ ತಲುಪುತ್ತೆ. KSOಯಿಂದ ಬಂದಿರೋ ಮಾಹಿತಿ ಪ್ರಕಾರ ಇನ್ನೊಂದು 10 ಡೇಸಲ್ಲಿ ನಿಮಗೆ ಸೆಕೆಂಡ್ ಇಯರ್ ಮತ್ತು ಫೈನಲ್ ಇಯರ್ ಮಾರ್ಕ್ಸ್ ಕಾರ್ಡ್ ಕೂಡ ಕಳಿಸ್ತೀನಿ ಅಂತಂದಿದ್ದಾರೆ. ಅದನ್ನ ಸ್ಪೀಡ್ ಪೋಸ್ಟ್ ಮುಖಾಂತರ ಕಳಿಸಿದ್ದಾರೆ. ಬನ್ನಿ ಆ ಮಾರ್ಕ್ಸ್ ಕಾರ್ಡ್ನ ಓಪನ್ ಮಾಡೋಣ. ಮಾರ್ಕ್ಸ್ ಕಾರ್ಡಲ್ಲಿ ಏನಿದೆ, ನಮಗೆ ಕಳಿಸಿದ್ದ ಇಮೇಲ್ ID ಮಾರ್ಕ್ಸ್ ಕಾರ್ಡ್ಗೂ ಇದಕ್ಕೂ ಏನು ಡಿಫ್ರೆಂಟ್ ಇದೆ, ಇದರಲ್ಲಿ ಏನಾದ್ರು ಹೊಸ ಫ್ಯೂಚರ್ ಆ್ಯಡ್ ಮಾಡಿದ್ರೆ, ಇದಕ್ಕೆ ಸಿಗ್ನೇಚರ್ ಮಾಡಿಸ್ಬೇಕಾ ಏನು, ಇದರ ಸಂಪೂರ್ಣವಾದ ಮಾಹಿತಿ ನಿಮ್ಮನ್ನ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನನ್ನ ವೀಡಿಯೋಸ್ ನೋಡ್ತಾರೆ, ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಹಾಗೂ ಇದೇ ರೀತಿ ಹೊಸ ಮಾಹಿತಿ ಸಿಗುತ್ತೆ. ಯೂಟ್ಯೂಬ್ನಲ್ಲಿ ಇದೇ ಫಸ್ಟ್ ಟೈಮ್ ನಾವು KSO ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ನ ಅನ್ಬಾಕ್ಸ್ ಮಾಡ್ತಾ ಇದ್ದೀವಿ. ದಯವಿಟ್ಟು ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ, ಇದು ಅವ್ರು ಕಳಿಸಿರೋ ಒರಿಜಿನಲ್ ಮಾರ್ಕ್ಸ್ ಕಾರ್ಡು A4 ಎನ್ವಲಪಲ್ಲಿ ಕಳಿಸಿದ್ದಾರೆ ನಮಗೆ. ಇದರಲ್ಲಿ 2 ಇನ್ಸ್ಟ್ರಕ್ಷನ್ ಇದೆ. ಅದೇನು ಅಂತ ಕರೆಕ್ಟಾಗಿ ಓದ್ಕೊಳ್ಳಿ. ಓಪನ್ ಮಾಡೋಕ್ಕಿಂತ ಮುಂಚೆ ನೋಡಿ, ಇದು 2 ಅಡ್ರೆಸ್ಸು. ಇದು ನಮ್ಮ ಅಡ್ರೆಸ್ಸು. ನೀವು ಅಡ್ಮಿಷನ್ ಆಗಬೇಕಾದ್ರೆ ಯಾವ ಅಡ್ರೆಸ್ ಕೊಟ್ಟಿದ್ರೆ ಆ ಅಡ್ರೆಸ್ಗೆ ಸ್ಪೀಡ್ ಪೋಸ್ಟ್ ಮಾಡಿದ್ದಾರೆ. ಇದು ಫ್ರಮ್ ಅಡ್ರೆಸ್, ಇದು KSO ಅಡ್ರೆಸ್ ಆಗಿದೆ. ಈ ಎನ್ವಲಪ್ನಲ್ಲಿ 2 ಮೇಜರ್ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಇನ್ಸ್ಟ್ರಕ್ಷನ್ ನೋಡಿಕೊಂಡು ಇದನ್ನು ಓಪನ್ ಮಾಡಿ. ಇಲ್ಲಿ ಡು ನಾಟ್ ಫೋಲ್ಡ್ ಮತ್ತು ಡು ನಾಟ್ ಕಟ್ ಅಂತ ಕೊಟ್ಟಿದ್ದಾರೆ. ಯಾಕಪ್ಪ ಅಂತಂದರೆ ಇದ್ರೊಳಗಡೆ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಇರೋದ್ರಿಂದ ನೀವು ಫೋಲ್ಡ್ ಮಾಡಿದಾಗ ಮತ್ತು ಇದನ್ನು ಓಪನ್ ಮಾಡ್ಬೇಕಾದ್ರೆ ನೀವು ಕಟ್ ಮಾಡಿದ್ರೆ ಮಾರ್ಕ್ಸ್ ಕಾರ್ಡ್ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಅವರು ಫೋಲ್ಡ್ ಮಾಡಬೇಡಿ ಮತ್ತು ಇದನ್ನು ಕಟ್ ಮಾಡಬೇಡಿ ಅಂತಂದಿದ್ದಾರೆ. ಯಾವುದೇ ಕಾರಣಕ್ಕೂ ಈ ರೀತಿ ಇಲ್ಲಿ ಕಟ್ ಮಾಡಕ್ಕೆ ಹೋಗ್ಬೇಡಿ. ಮಾರ್ಕ್ಸ್ ಕಾರ್ಡ್ ಈ ಜಾಗದಲ್ಲಿ ಏನಾದ್ರು ಇದ್ರೆ ಮಾರ್ಕ್ಸ್ ಕಾರ್ಡ್ ಕಟ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಅವ್ರು ಕಟ್ ಮಾಡಬೇಡಿ ಅಂತಂದಿದ್ದಾರೆ. ಸಿಂಪಲ್ ಆಗಿ ಓಪನ್ ಮಾಡ್ಬೋದು. ಜಸ್ಟ್ ಇದು ಗ್ಲೂ ಹಾಕಿರ್ತಾರೆ. ಗ್ಲೂನ ಜಸ್ಟ್ ನೀವು ಹಿಂಗೆ ಸ್ಲೈಡ್ ಮಾಡ್ಕೊಂಡು ಒಂದು ಕಟರ್ ಗಿಟರ್ ತಗೊಂಡು ಓಪನ್ ಮಾಡಿದ್ರೆ ಇದು ಓಪನ್ ಆಗುತ್ತೆ. ಬನ್ನಿ ಮಾರ್ಕ್ಸ್ ಕಾರ್ಡ್ ಓಪನ್ ಮಾಡೋಣ. ನೋಡಿ, ಒರಿಜಿನಲ್ ಮಾರ್ಕ್ಸ್ ಕಾರ್ಡು ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಇದನ್ನು ಪಡ್ಕೊಳ್ಳೋಕ್ಕೋಸ್ಕರ ಇಷ್ಟು ವರ್ಷ ಕಷ್ಟಪಟ್ಟಿದ್ದೀವಿ. 3 ವರ್ಷದಿಂದ ವೆಯ್ಟ್ ಮಾಡ್ತಾಯಿದ್ದೀವಿ. ಕೊನೆಗೂ ನಮ್ಮ ಕೈಗೆ ಬಂದು ತಲುಪಿದೆ. ತುಂಬ ಖುಷಿ ಆಗ್ತದೆ. ನಿಮಗೂ ಖುಷಿ ಆಗ್ತದೆ ಅಂದರೆ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಈ ಮಾರ್ಕ್ಸ್ ಕಾರ್ಡಲ್ಲಿ ಒಂದು ಅಪ್ಡೇಟ್ ಮಾಡಿದ್ದಾರೆ. ಅಪ್ಡೇಟ್ ಏನಪ್ಪ ಅಂತಂದರೆ, ಇದರಲ್ಲಿ QR ಕೋಡ್ ಕೊಟ್ಟಿದ್ದಾರೆ. ಈ QR ಕೋಡ್ನ ನೀವು ಸ್ಕ್ಯಾನ್ ಮಾಡಿದ್ರೆ ನಿಮ್ಮ ಮಾರ್ಕ್ಸ್ ಕಾರ್ಡ್ ಡೀಟೇಲ್ಸ್ ಬರುತ್ತೆ. ನಿಮ್ಮ ಡೀಟೇಲ್ಸ್ ಕೂಡ ಬರುತ್ತೆ. ಅದನ್ನು ಯಾವ ರೀತಿ ಅಂತ ನಾನು ಮುಂದೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ, ಯಾರೂ ಮಿಸ್ ಮಾಡ್ಕೋಬೇಡಿ. ಆಮೇಲೆ ಈ ಮಾರ್ಕ್ಸ್ ಕಾರ್ಡಲ್ಲಿ ಇನ್ನೊಂದು ಮೇಜರ್ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಟಾಪಲ್ಲಿ ಕೊಟ್ಟಿದ್ದಾರೆ, ಡು ನಾಟ್ ಲ್ಯಾಮಿನೇಟ್ ದ ಸರ್ಟಿಫಿಕೇಟ್ ಅಂತ. ನೀವು ಡಿಗ್ರಿ ಸರ್ಟಿಫಿಕೇಟ್ನ ಯಾವುದೇ ಕಾರಣಕ್ಕೂ ಲ್ಯಾಮಿನೇಷನ್ ಮಾಡಿಸೋ ಆಗಿಲ್ಲ. ದಯವಿಟ್ಟು ಯಾರೂ ಲ್ಯಾಮಿನೇಷನ್ ಮಾಡಿಸ್ಬೇಡಿ. ಆಮೇಲೆ ಇನ್ನೊಂದು ಫಾಲ್ಟ್ ಏನಪ್ಪ ಅಂತಂದರೆ, ಇದು ಮಿಸ್ಟೇಕಾ ಇಲ್ಲ ಏನು ಅಂತ ಗೊತ್ತಿಲ್ಲ. ಇದನ್ನು KSOನ ವಿಚಾರಿಸ್ಬೇಕಾಗುತ್ತೆ. ನಾಳೆ ಇದನ್ನು ವಿಚಾರ ಮಾಡಿ ಇದಕ್ಕೆ ಸೊಲ್ಯೂಷನ್ ಏನು ಅಂತ ಹೇಳ್ತೀನಿ. ಇಲ್ಲಿ ನಿಮ್ಗೆ ಯಾವುದೇ ರೀತಿಯಾದಂಥ ಸೈನ್ಗಳಾಗಿಲ್ಲ. ಇಲ್ಲೊಂದೇ ಸೈನ್ ಆಗಿರೋದು. ನಿಮಗೆ ರಿಜಿಸ್ಟ್ರೇಷನ್, ಇವ್ಯಾಲ್ಯೂಯೇಷನ್ ಇದೊಂದು ಸೈನ್ ಬಿಟ್ಟರೆ ಇಲ್ಲಿ 3 ಬಾಕ್ಸ್ ಕೂಡ ಸೈನ್ ಪೆಂಡಿಂಗ್ ಇದೆ. ಬಟ್ ನಮಗೆ ಇಮೇಲ್ ID ಮಾಡಿದ್ದ ಮಾರ್ಕ್ಸ್ ಕಾರ್ಡಲ್ಲಿ ಅದು 3 ಕೂಡ ಸೈನ್ ಆಗಿತ್ತು. ಇಲ್ಲಿ ಸೈನ್ ಮಾಡಿಲ್ಲ. ಇನ್ ಕೇಸ್ ಇದು ಸೈನ್ ಮಾಡಿಸ್ಬೇಕು ಅಂತಂದರೆ KSOಗೆ ಹೋಗಬೇಕಾಗುತ್ತೆ. ಅದರ ಬಗ್ಗೆ ಪೂರ್ತಿ ಮಾಹಿತಿನ ನಿಮಗೆ ನಾಳೆ ಇನ್ನೊಂದು ವೀಡಿಯೋದಲ್ಲಿ ಮಾಡಿ ತೋರಿಸ್ತೀನಿ. ನೋಡಿ, ಇದು ನಮಗೆ ಇಮೇಲ್ ID ಕಳಿಸಿದ್ದ ಡಿಜಿಟಲ್ ಮಾರ್ಕ್ಸ್ ಕಾರ್ಡು. ಈ ಮಾರ್ಕ್ಸ್ ಕಾರ್ಡ್ನ ಕಲರ್ ಪ್ರಿಂಟೌಟ್ ತೊಗೊಂಡಿದ್ದು ನಾವು ಸೇವ್ ಮಾಡಿ ಇಟ್ಕೊಂಡಿದ್ವಲ್ಲ. ಯಾರ್ಯಾರಿಗೆ ಸಿಕ್ಕಿದೆ ಅವರೆಲ್ಲ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ, ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಮಾರ್ಕ್ಸ್ ಅದು ಇದು ಸೇಮ್ ಇದೆಯಾ ಅಂತ. ನಂದು 2 ಮಾರ್ಕ್ಸ್ ಕೂಡ ಸೇಮ್ ಇದೆ. ನಮ್ಮ ಇಮೇಲ್ ಕಳಿಸಿದ ಮಾರ್ಕ್ಸ್ ಕಾರ್ಡ್ ತುಂಬ ಚೆನ್ನಾಗಿದೆ ಅಂತ ಅನ್ಬೋದು. ಅವರು ಕೊಟ್ಟಿರೋ ಪ್ರಿಂಟೌಟಲ್ಲಿ ಸ್ವಲ್ಪ ಕಲರ್ ಡಿಮ್ ಆಗಿದೆ. ಮತ್ತು ಈ ಲೋಗೋ ಆಗಲಿ, ಬ್ಯಾಕ್ಗ್ರೌಂಡಲ್ಲಿ ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿ ಅಂತ ಅನ್ನೋದಾಗಲಿ ಇದರಷ್ಟು ನೀಟಾಗಿಲ್ಲ ಅಂತ ಅನ್ಕೋತೀನಿ. ಬಟ್ ನೋಡೋದ ಏನೂ ಮಾಡೋಕ್ಕಲ್ಲ. ಬಟ್ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಕ್ವಾಲಿಟಿ ಚೆನ್ನಾಗಿದೆ. ಇನ್ನೂ ಕ್ವಾಲಿಟಿ ಇಂಪ್ರೂವ್ ಮಾಡಿದರೆ ತುಂಬ ಚೆನ್ನಾಗಿರ್ತಾಯಿತ್ತು ಅನಿಸುತ್ತೆ. ನೋಡಿ, ಎರಡಕ್ಕೂ ಡಿಫ್ರೆಂಟ್ ಹೇಗಿದೆ ಅಂತ ನೀವೇ ನೋಡ್ಕೊಳ್ಳಿ, ಚೆಕ್ ಮಾಡಿ. ಇದು ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಅವ್ರು ಸೆಂಡ್ ಮಾಡಿರೋದು. ಇದು ನಾವು ಕಲರ್ ಪ್ರಿಂಟೌಟ್ ತೊಗೊಂಡಿರೋದು. ಪೇಪರ್ ಕ್ವಾಲಿಟಿ ಒಂದನ್ನು ಬಿಟ್ಟರೆ ಇದೇ ತುಂಬ ಚೆನ್ನಾಗಿದೆ ಅಂತ ಅನ್ಕೋತೀನಿ. ನಿಮ್ಗೇನು ಅನಿಸುತ್ತೆ ಅದನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮಾರ್ಕ್ಸ್ ಏನಾದರೂ ವೇರಿ ಇತ್ತು ಅಂತಂದರೆ KSOನ ನೀವು ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತೆ. ಈಗಲೇ ಅದನ್ನು ಚೆಕ್ ಮಾಡ್ಕೊಬಿಡಿ. ಯಾಕಂದರೆ ನೀವು ಕಾನ್ವೊಕೇಷನ್ ಅಪ್ಲೈ ಮಾಡಬೇಕಾದ್ರೆ ಪ್ರಾಬ್ಲಮ್ ಆಗುತ್ತೆ. ನಂದಂತೂ ಮಾರ್ಕ್ಸ್ ಎಲ್ಲ ಕರೆಕ್ಟಾಗಿದೆ. ರಿಜಿಸ್ಟ್ರೇಷನ್ ನಂಬರು ಮತ್ತು ನಿಮ್ಮ ಡೀಟೇಲ್ಸು, ನೇಮು ಎಲ್ಲ ಕರೆಕ್ಟಾಗಿದೆ. ಚೆಕ್ ಮಾಡ್ಕೊಬಿಡಿ.
ನಂದಂತೂ ಕರೆಕ್ಟಾಗಿದೆ, ನಿಮ್ಮದು ಕರೆಕ್ಟಾಗಿದೆ ಅಂತ ಅನ್ಕೋತೀನಿ. ನೀವು ಡಿಗ್ರಿ ಸರ್ಟಿಫಿಕೇಟ್ಗಳನ್ನ ಲ್ಯಾಮಿನೇಷನ್ ಮಾಡಿಸೋ ಆಗಿಲ್ಲ, ಬಟ್ ನೀವು ಡಿಗ್ರಿ ಸರ್ಟಿಫಿಕೇಟ್ನ ಯಾವುದೋ ಒಂದು ಕವರ್ ಅಥವಾ ಬ್ಯಾಗಲ್ಲಿ ಯಾವುದೇ ಕಾರಣಕ್ಕೂ ಇಡೋಕ್ಕೆ ಹೋಗ್ಬೇಡಿ. ಅದಕ್ಕೆ ಒಂದು ಸಪ್ರೇಟ್ ಫೈಲ್ ತೊಗೊಂಡು ಫೈಲಲ್ಲಿ ನೀವು ಸೇಫಾಗಿ ಇಟ್ಕೊಳ್ಳಿ. ಯಾಕಂತ ಅದರದ್ದು ಫೋಲ್ಡ್ ಆದಾಗ ಮತ್ತು ಬೇರೆ ಯಾವ್ದಾದ್ರು ಕವರ್ ಇದ್ದಾಗ ಸೈಡ್ ಎಡ್ಜಸ್ ಎಲ್ಲ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ನೀವೊಂದು 300 ಅಥವಾ 500 ಕೊಟ್ಟರೆ ಈ ಥರದ್ದೊಂದು ಫೈಲ್ ಬರುತ್ತೆ. ಈ ಫೈಲಲ್ಲಿ ಆಲ್ಮೋಸ್ಟ್ 15 to 20 ಪೇಜಸ್ ಇರುತ್ತೆ. ಒಂದೊಂದು ಪೇಜಲ್ಲಿ ನೀವು 5 ಡಾಕ್ಯುಮೆಂಟ್ ಇಟ್ಟರು ಅಪ್ ಟು 100 ಡಾಕ್ಯುಮೆಂಟ್ಸ್ ತನಕ ನೀವು ಸೇವ್ ಮಾಡಿ ಇಟ್ಕೋಬೋದು. ಈ ರೀತಿ ಒಂದು ಫೈಲ್ ಇಟ್ಕೊಂಡು ನೀವು ಮಾರ್ಕ್ಸ್ ಕಾರ್ಡ್ಗಳನ್ನ ಸೇಫಾಗಿ ಇಟ್ಕೊಳ್ಳಿ. ಯಾಕಂದರೆ ಈ ಮಾರ್ಕ್ಸ್ ಕಾರ್ಡ್ ಪಡ್ಕೊಳ್ಳೋಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ನಿಮಗೆ ಮಾತ್ರ ಗೊತ್ತಿರುತ್ತೆ. ಅದರಿಂದ ದಯವಿಟ್ಟು ನಿಮ್ಮ ಮಾರ್ಕ್ಸ್ ಕಾರ್ಡ್ನ ಸೇಫಾಗಿ ಇಟ್ಕೊಳ್ಳಿ. ಮಾರ್ಕ್ಸ್ ಕಾರ್ಡ್ ಪಡ್ಕೊಳ್ಳೋಕ್ಕೋಸ್ಕರ ಎಷ್ಟೆಷ್ಟೋ ಖರ್ಚು ಮಾಡಿದ್ದೀವಿ. ಯಾಕಂದರೆ ನಾವು ಕಷ್ಟಪಟ್ಟು ಫೀಸ್ ಕಟ್ಟಿ ನಮ್ಮ ಎಕ್ಸಾಮ್ಗೆಲ್ಲ ಎಫರ್ಟ್ ಹಾಕಿ ಇದು ಮಾಡಿರ್ತೀವಿ. ಆ ಮಾರ್ಕ್ಸ್ ಕಾರ್ಡೇ ಹಾಳಾಗೋಯ್ತು ಅಂದರೆ ತುಂಬ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ನೀವು ಈ ಥರದ್ದೊಂದು ಫೈಲ್ ಪರ್ಚೇಸ್ ಮಾಡಿ. ಈ ಥರ ಫೈಲ್ ಪರ್ಚೇಸ್ ಮಾಡಿ ನೀವು ಸೇಫಾಗಿ ಇಡೋದ್ರಿಂದ ನಿಮ್ಮ ಮಾರ್ಕ್ಸ್ ಕಾರ್ಡ್ಗಳು ಸೇಫಾಗಿರುತ್ತೆ. ಯಾಕಂದರೆ ಲ್ಯಾಮಿನೇಷನ್ ಅಂತೂ ನಾವು ಮಾಡಿಸೋದೇ ಇಲ್ಲ ಮೊದಲಾಗಿ. ಇನ್ನು ಮನೇಲಿ ಅಲ್ಲಿ ಇಲ್ಲಿ ಇತ್ತು ಅಂತಂದರೆ ಹಾಳಾಗೋ ಚಾನ್ಸಸ್ ಇರುತ್ತೆ. ದಯವಿಟ್ಟು ಇದನ್ನು ನೀವು ಸೇಫಾಗಿ ಇಟ್ಕೊಳ್ಳಿ. QR ಕೋಡ್ ಸ್ಕ್ಯಾನ್ ಮಾಡೋದು ತುಂಬ ಈಸಿ. ಅದು ಹೆಂಗಪ್ಪ ಅಂತಂದರೆ ಜಸ್ಟ್ ನೀವು ಕ್ಯಾಮ್ರಾ ಓಪನ್ ಮಾಡಿ ಆ QR ಕೋಡ್ ಮೇಲೆ ಇಟ್ಟರೆ ನಿಮ್ಮದು ಅಪ್ಡೇಟೆಡ್ ಫೋನ್ ಆಗಿದ್ರೆ ಈ ರೀತಿ ನೋಟ್ ಅಂತ ಬರುತ್ತೆ. ಅದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡಿದ್ರೆ ಸಾಕು, ನಿಮ್ಮೊಂದು PDF ಫೈಲ್ ಥರ ಓಪನ್ ಆಗುತ್ತೆ. ಆ ಫೈಲಲ್ಲಿ ನಿಮ್ಮ ಫುಲ್ ಡೀಟೇಲ್ಸ್ ಇರುತ್ತೆ. ಇನ್ ಕೇಸ್ ನಿಮ್ದು ಏನಾದ್ರು ಫೋನ್ ಹಳೆ ಫೋನ್ ಆಗಿತ್ತು ಅಂತಂದರೆ ನಿಮಗೆ ಒಂದು ಸಪ್ರೇಟ್ ಲಿಂಕ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡ್ತು ನೋಡ್ಬೋದು. ಅದು ಯಾವ ರೀತಿ ಅಂತ ಅದನ್ನು ಮುಂದೆ ತೋರಿಸ್ಕೊಡ್ತೀನಿ ನೋಡಿ. ಇದರಲ್ಲಿ ನಿಮ್ಗೆ ಡೀಟೇಲ್ಸ್ ಬಂದಿದೆ. ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿ ಮುಕ್ತ ಗಂಗೋತ್ರಿ. ನಿಮ್ದು ಯಾವ ಕೋರ್ಸು, ಯಾವ ಇಯರು, ನಿಮ್ಮ ನೇಮು, ನಿಮ್ಮ ರಿಜಿಸ್ಟರ್ ನಂಬರು, ನಿಮ್ಮ ಮಾರ್ಕ್ಸ್ ಎಷ್ಟು ತೊಗೊಂಡಿದ್ರು ಅದು, ಜೊತೆಗೆ ನಿಮ್ಮ ಮಾರ್ಕ್ಸ್ ಕಾರ್ಡ್ನ ಯಾರ್ಯಾರು ವೆರಿಫೈ ಮಾಡಿದ್ದಾರೆ ಅಂತ ಅವ್ರ ನೇಮ್ನು ಕೂಡ ಹಾಕಿದ್ದಾರೆ. ಬಟ್ ನಿಮಗೆ ಅದು ಮಾರ್ಕ್ಸ್ ಕಾರ್ಡಲ್ಲಿ ಪ್ರಿಂಟ್ ಆಗಿಲ್ಲ. ಬಟ್ ಆ QR ಕೋಡ್ ಸ್ಕ್ಯಾನ್ ಮಾಡಿದ್ರೆ ಅದರ ಡೀಟೇಲ್ಸ್ ಪೂರ್ತಿ ಇದೆ. ಸೈಡಿಗೆ ಬಂದಿದ್ದ ಮಾರ್ಕ್ಸ್ ಕಾರ್ಡಲ್ಲೂ ಕೂಡ ಇದೇ ನೇಮ್ಗಳಿದೆ. ಯಾರ್ಯಾರ ಮೊಬೈಲ್ನಲ್ಲಿ ಕ್ಯಾಮ್ರಾದಲ್ಲಿ QR ಕೋಡ್ ಸ್ಕ್ಯಾನ್ ಆಗೋಲ್ಲ ಅವ್ರನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿನಿ. ಆ ಲಿಂಕ್ನ ಓಪನ್ ಮಾಡಿ. ನಾನು ಅದನ್ನು ಕಾಪಿ ಮಾಡಿ ಪೇಸ್ಟ್ ಮಾಡ್ತಾಯಿದ್ದೀನಿ ನೋಡಿ. ನೀವು ಆ ಲಿಂಕ್ನ ಓಪನ್ ಮಾಡಿದ ತಕ್ಷಣ ನಿಮಗೆ ಒಂದು ಕ್ಯಾಮ್ರಾ ಆಪ್ಷನ್ ಬರುತ್ತೆ. ಆಪ್ಷನಲ್ಲಿ ನೀವು ಆ QR ಕೋಡ್ನ ನೀಟಾಗಿ ಶೇಕ್ ಮಾಡ್ದೇ ಇಟ್ಕೊಳ್ಳಿ. ನೋಡಿ, ನಾವು ಅದನ್ನು ಇಟ್ಟಿದ ತಕ್ಷಣ ನಮ್ಗೆ ಇಲ್ಲಿ ಓಪನ್ ಆಗ್ತು. ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿ ಮೈಸೂರು, ನಮ್ಮದು ಯಾವ ಇಯರು ಮತ್ತು ನಮ್ಮದು ಯಾವ ಸೈಕಲಲ್ಲಿ ಅಡ್ಮಿಷನ್ ಆಗಿದ್ದು, ನಮ್ಮದು ರಿಜಿಸ್ಟ್ರೇಷನ್ ನಂಬರು, ನಮ್ಮ ಟೋಟಲ್ ಮಾರ್ಕ್ಸು ಮತ್ತು ವೆರಿಫೈ ಆಗಿರೋ ಪೂರ್ತಿ ಡೀಟೇಲ್ಸ್ ಇದರಲ್ಲಿ ಸಿಗುತ್ತೆ. ನೀವು ಬೇಕಾದರೆ ಆ ಲಿಂಕ್ ಮುಖಾಂತರ ಹೋಗ್ಬಿಟ್ಟು ನಿಮ್ಮ QR ಕೋಡ್ ಸ್ಕ್ಯಾನ್ ಮಾಡಿಬಿಟ್ಟು ನಿಮ್ಮ ಡೀಟೇಲ್ಸ್ ಕರೆಕ್ಟಾಗಿದೆಯಾ ಏನು ಅಂತ ಒಂದು ಸಲ ಕ್ರಾಸ್ ವೆರಿಫೈ ಮಾಡ್ಕೋಬೋದು. ಓಕೆ, ಥ್ಯಾಂಕ್ ಯು. ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಗೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ.